ಇದೀನಿ. ನಿಮ್ಗೆ ಯಾರಿಗಾದ್ರೂ ತೋರಿಸಿ ಬಿಲ್ಡಪ್ ಕೊಡ್ಬೇಕಲ್ಲ. ಯಾರಿಗೆ ಕಾಲ್ ಮಾಡೋಣ? ಪ್ರಿಯಾ? ಬೇಡ ಈಗ ತಾನೇ ಕಾಲ್ ಮಾಡಿದೆ. ಬೃಂದ? ಚೇ ಚೆ ಚೆ ಹಾ ನಯನ. ಹಾಯ್, ಹೇಗಿದೆಯಾ? ಸೂಪರು. ನಾನು ಹೆಂಗೆ ಕಾಣಿಸ್ತಾ ಇದ್ದೀನಿ? ಈಗೇನು ನೋಡಿದೆ? ಜಸ್ಟ್ ಈಗ ನೋಡಿ ಹೇಳ್ತೀನಿ. ಈಗ ಹೆಂಗಿದೆ? ಥ್ಯಾಂಕ್ ಯು. ನಾನು ಹೆಂಡತಿ ಬರ್ತಾಳೆ, ಸ್ವಲ್ಪ ಸ್ಲೋ ಆಗಿ ಮಾತಾಡು. ಯಾರ ಜೊತೆ ವಿಡಿಯೋ ಕಾಲ್ ಆಗದಿರಿ? ವಿಡಿಯೋ ಕಾಲ್ ಅಲ್ಲ ಕಣೆ, ಅದು ಅಮ್ಮೋರ್ ಜಾತ್ರೆದು ಲೈವ್ ಬರ್ತಿದ್ದೆ, ನೋಡ್ತಾ ಇದೀನಿ. ಓ, ಜಾತ್ರೆ ನೋಡತ್ತೇನೆ? ಮಾಡಿಸ್ತೀನಿ ತಡಿ ನಿಂಗೆ ಜಾತ್ರೆ. ಅತ್ತಿರಿ ಬರ್ರಿಲ್ಲೇ. ಏನಮ್ಮ? ನಿಮ್ ಮಗ ನೋಡ್ರಲ್ಲಿ ಯಾರ್ದ್ರ ಜೊತೆ ವಿಡಿಯೋ ಕಾಲ್ದಾಗದಾನ. ಯಾರ ಜೊತೆ ಇದೆಯಾ ವಿಡಿಯೋ ಕಾಲಲ್ಲಿ? ವಿಡಿಯೋ ಕಾಲ್ ಅಲ್ಲ ಕಣಮ್ಮ, ಅಮ್ಮನವ್ರ ಜಾತ್ರೆದು ಲೈವ್ ವಿಡಿಯೋ ನೋಡ್ತಿದ್ದೀನಿ. ಯಾಕೆ ಸುಮ್ನೆ ಅವನ್ಮೇಲೆ ಅನುಮಾನಗಳು ಪಡ್ತೀಯಾ? ಅವನು ಅಮ್ಮನವ್ರ ಭಕ್ತ ಕಣೆ. ದೇವಿ ಭಕ್ತ. ಅಲ್ಲಿ ನೋಡ್ರಲ್ಲೇ ಅವ್ನು ವಿಡಿಯೋ ಕಾಲ್ದಾಗಿದ್ದ ಚಶ್ಮಾದಾಗೆಲ್ಲ ಕಾಣತೈತಿ. ನಿನ್ನ ನವಂಸದ ಮರ್ಯಾದೆಗಳು ಕಳಿತೀಯಲ್ಲೋ. ನಮ್ದು ಯಾವ ವಂಶ? ಟೈಗರ್ ವಂಶಗಳು ಕೊಡೋ ನಮ್ದು. ಅಲ್ಲ, ಹೊಳಮಳ ಟೈಗರ್ ವಂಶ ಅಂತಿರ್ಲ, ಅದೇನದ ಟೈಗರ್ ವಂಶ ಅಂದ್ರೆ? ಹೌದಮ್ಮ, ನಮ್ಮ ವಂಶಕ್ಕೆ ಟೈಗರ್ ವಂಶ ಅಂತ ಹೆಂಗ್ ಬಂತು? ಅದು ಊರಲ್ಲೆಲ್ಲ ಟೈಗರ್ ವಂಶ ಅಂತ ಎಲ್ಲರೂ ಎದುರ್ಕತಾ ಇದ್ರು. ಅಂತ ಟೈಗರ್ ವಂಶಕ್ಕೆ ನಾನು ಮದುವೆ ಮಾಡ್ಕೊಂಡ್ರೆ ನನ್ಗೆ ಗೊತ್ತಿರ್ತದೆ ಅಂತ ಅಂದ್ಬಿಟ್ಟು ಅವ್ರನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಕಣೆ. ಅದೆಷ್ಟು ರಕ್ತಪಾತಗಳು ನಡೆದೋಗ್ಬಿಟ್ಟದ ಏನೋ ಅವ್ರ ವಂಶದಲ್ಲಿ. ವಿಶಾಲಾಕ್ಷಮ್ಮ ಕೃಷ್ಣ, ಯಾರೋ ಕರೀತಾರೆ, ಹೋಗಿ ಬಾಗಲ್ ತೆಗಿಯೋ. ಕರೆದಿದ್ದೀನಿ, ನೀನೆ ಹೋಗು. ನಿನ್ನ ವಿಶಾಲಾಕ್ಷಮ್ಮ ಅಯ್ಯ ಬರ್ತಾ ಇದೀನಿ ನೀರು. ಸುಂದ್ರ, ಚೆನ್ನಾಗಿದೆಯೇನಾ? ಚೆನ್ನಾಗಿದ್ದೀನ ಬೆಂಗಳೂರು ಕಡೆಗೆ ಬಂದ್ಬಿಟ್ಟಿದ್ಯಾ? ನಿನ್ ಗಂಡ ಟೈಗರ್ನಾಗ ಬೆಂಗಳೂರು ಬರ್ತಾವನಂತೆ ಹೇಳ್ ಕಳ್ಸಿದ್ನೋ, ಹೇಳೋಣ ಅಂತ ಬಂದ ನಿನ್ ಜೊತೆಗೆ ಬರ್ಬೋದಾಗಿತ್ತಲ್ಲೋ. ನಮ್ಮೂರ ಹೆಂಗಸರೆಲ್ಲ ಸೇರ್ಕೊಂಡು ಟೂರ್ ಚೀಟಿ ಹಾಕವ್ರೆ, ಅವ್ರ ಜೊತೆಗೆ ಟೂರ್ಗೆ ಹೋಗೋಣ. ಟೂರ್ ಮುಗಿಸ್ಕೊಂಡು ಹಂಗೆ ವಾಪಸ್ ಬರ್ತಾನಂತೆ. ಹೆಂಗಸ್ರ ಜೊತೆಗೆ ಹೋಗೋಣ ಅವನು. ಬರ್ರಿ, ಅವನಿಗೆ ಮಾಡ್ತೀನಿ. ನಾಷ್ಟ್ಗಳು ಮಾಡ್ದೇನಾ? ಇಲ್ಲ, ಅಲ್ಲಿ ದೊಡ್ಡ ಕಾಣ್ತೈತಲ್ಲ, ಅದು ಹೋಟ್ಲು. ಅಲ್ಲಿ ನಾಷ್ಟ್ಗಳು ಚಂದ ಮಾಡ್ತಾರೆ. ಹೋಯ್ತಾ, ತಿನ್ಕೊಂಡು ಹೋಗು. ಫೋನ್ ಕೊಡಿ, ಕೃಷ್ಣ, ಗುಡ್ ನ್ಯೂಸ್ಗಳು ಕಣೋ, ಗುಡ್ ನ್ಯೂಸ್ಗಳು. ಏನು? ನಾಳೆ ನಿಮ್ಮಪ್ಪ ಬರ್ತಾವನೆ ಕಣೋ. ಅಪ್ಪ ಬರ್ತಾವ್ರ? ಟೈಗರ್ ಕಾ ಬಾಪ್ ಆ ರಹಾ ಹೈ. ಎಲ್ಲಮ್ಮ ನಮ್ಮಪ್ಪ ಇಷ್ಟೊತ್ತಾದ್ರೂ ಬಂದಿಲ್ಲ. ನಮ್ಮಪ್ಪ ನೋಡ್ಬೇಕು ಅಂತ ಬಹಳ ಆಸೆ ಆಗ್ಬಿಟ್ಟದೆ. ಎಲ್ಲಮ್ಮ ನಮ್ಮಪ್ಪ ಟೈಗರು? ನಿಮ್ಮಪ್ಪ ಟೈಗರ್ನಾಗ ಬರ್ತಾನೆ, ಟೂರ್ಗಳಿಗೆ ಹೋಗೋನೆ. ಅಲ್ಲ, ಮಾವಾರ ಹೆಸರು ಏನಂದ್ರಿ? ನಾಗರಾಜ. ಟೈಗರ್ ನಾಗರಾಜ ಅಲ್ಲ, ಅತ್ತ ಹಾವು ಅಲ್ಲ, ಅತ್ತ ಹುಲಿನೂ ಅಲ್ಲ, ಯಾವ್ದಾರ ಒಂದ್ ಇಟ್ಕೋಬೇಕಿಲ್ಲ. ನಮ್ಮ ಅಪ್ಪನ ಬಗ್ಗೆ ಅಷ್ಟೊಂದು ಕೇವಲವಾಗಿ ಮಾತಾಡ. ನಮ್ಮ ಅಪ್ಪ ಟೈಗರ್ ಬರ್ಚ್ ಬಿಡ್ತಾನೆ. ನಮ್ಮ ಅಪ್ಪ ಬಂದ್ರೆ ಒಂದು ಹವಾ ಇರುತ್ತೆ, ಬಂದ ಮೇಲೆ ಒಂದು ಗರ್ಜನೆ ಇರುತ್ತೆ. ನಮ್ಮ ಅಪ್ಪ ಬಂದ ಅನ್ಸುತ್ತೆ. ಅಲ್ಲ, ಅಷ್ಟೊಂದ್ ಮಂದಿ ಒದರಾಡತ್ತಾರ, ಏನ್ ಆತ ನೋಡ್ರಿ ಮಾವಾರ್ಗ. ನನ್ ಗಂಡ ಅಂದ್ರೆ ಹಂಗೆ ಕಣೆ, ಹಂಗೆ ಫಾಲೋವರ್ ಜಾಸ್ತಿ. ಬಾ ನೋಡುವಂತೆ. ಡ್ಯಾಡಿ, ಮಗಳೇ, ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ, ಬೇಬಿ ಐ ಲವ್ ಯು ಬೇಬಿ. ಬೆಂಗಳೂರಿಂದ ಏನ್ ತಂದೆ, ಪ್ರೀತಿನ ಹೊತ್ತು ಬಂದೆ. ಬಾಯಿ ಮುತ್ತ ತಗೋಸಿ ಮುತ್ತ. ಡ್ಯಾಡಿ, 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 ಡ್ಯಾಡಿ. ಅಲ್ಲ, ಇಲ್ಲೆಲ್ಲೂ ಮಂದಿ ಇಲ್ಲ, ಮಂದಿ ಹೋದ್ರು ಆವಾಜ್ ಎಲ್ಲಿ ಬರತ್ತಿತ್ತ? ನನ್ ಗಂಡ ಅಂದ್ರೆ ಹಂಗೆ ಕಣೆ. ಮೈಸೂರು ಪಾಕ್ ತರಕ್ಕೆ ಅಂತ ಅಂಗಡಿಗೆ ಹೋದ್ರೆ ಅಲ್ಲಿಂದ ಮನೆಗ್ ಬರಕ್ ಮುಂಚೆನೆ ಮೈಸೂರು ಪಾಕ್ ವಾಸನೆ ಘಮ್ ಅಂತ ಬರ್ತಿತ್ತು ಕಣೆ. ಸೊಸೆ, ನಿನ್ ಕ್ಲಿಯರಿಟಿ ಬೇಕಾ? ಈ ಕಡೆ ಚೂಡು. ಒಣ ದಿಮಾಕ್ತಾಗ ನಿಮಗ ಸ್ಟೇಟ್ ಲೆವೆಲ್ ಆದ್ರ ನೀವು ಇಂಟರ್ನ್ಯಾಷನಲ್ ಲೆವೆಲ್. ಬರ್ರಿ ಒಳಗ್ ಕುಂತ್ ಮಾತಾಡೋ, ಎಲ್ಲಾರು ನೋಡತ್ತಾರ. ಬನ್ನಿ ಬನ್ನಿ.
ಓ ಏನಪ್ಪ ಇಷ್ಟೊಂದು ಸಡನ್ ಬೆಂಗಳೂರು ಕಡೆಗೆ? ಟೈಗರ್ ವಂಶದ್ದು ಒಂದು ದೊಡ್ಡ ಕೆಲಸ ಇತ್ತು ಮಗ, ಅದಕ್ಕೆ ಬಂದಿದ್ದೆ. ಏನಪ್ಪ ಅದು ಇಂಪಾರ್ಟೆಂಟ್ ಕೆಲಸ? ಮಗ, ಟೈಗರ್ ವಂಶದ ಮೇಲೆ ಒಂದ್ ಇಂಪಾರ್ಟೆಂಟ್ ಕೆಲಸ ಅದೇ, ನೀನು ಬರ್ಬೇಕು. ಅಲ್ರಿ ಮಾವಾರ, ಇದು ಟೈಗರ್ ವಂಶ ಅಂತಾರಲ್ಲ, ಅದೇನ್ ಬಂತ್ರಿ ಟೈಗರ್ ವಂಶ ಅಂತ ನಿಮ್ಗ? ನಮ್ಮ ಟೈಗರ್ ವಂಶದ ಬಗ್ಗೆ ಕೇಳ್ತಿದ್ಯೇನಮ್ಮ? ಒಂದಿನ ಊರಾಗಿರೋರೆಲ್ಲ ಸೇರ್ಕೊಂಡು ನಮ್ಮಪ್ಪ ವೆಂಕಟೇಶಪ್ಪನ ಹತ್ರ ಬಂದ್ರು. ಒಂದ್ ನಿಮಿಷ ಇರಪ್ಪ, ನಮ್ಮ ಫ್ರೆಂಡ್ಸ್ ಒಂದು ಮಾತಾಡ್ಬಿಡ್ತೀನಿ. ಸ್ನೇಹಿತರೆ, ಚಿಕ್ಕವರು, ದೊಡ್ಡವರು, ಮುದುಕರು, ದುರ್ಬಲ ಮನಸ್ಥಿತಿ ಉಳ್ಳವರು, ಹಾರ್ಟ್ ಅಟ್ಯಾಕ್ ಆಗಿರೋರು, ಹಾರ್ಟ್ಗೆ ಸ್ಟೆಂಟ್ ಹಾಕ್ಸ್ಕೊಂಡಿರೋರು, ಸ್ಟೆಂಟ್ ಹಾಕ್ಸ್ಕೊಳ್ಳೋರು, ಮುಖ್ಯವಾಗಿ ಗರ್ಭಿಣಿ ಸ್ತ್ರೀಯರು ಮಾತ್ರ ಈ ಕಥೆಯನ್ನ ಕೇಳಕ್ ಹೋಗಬೇಡಿ. ಹುಷಾರು, ಮುಂದೆ ಕೇಳಪ್ಪ. ಬಂದ್ರು. ವೆಂಕಟೇಶಪ್ಪ ಏನಾದ್ರೂ ಮಾಡಿ ನೀನೇ ನಮ್ ಕಷ್ಟ ನೀಗಿಸ್ಬೇಕು ಅಂತಂದ್ರು. ಏನಂತ ಸಮಸ್ಯೆ? ಊರಿಗೆಲ್ಲ ಕೋತಿಗಳು ಜಾಸ್ತಿ ಬಿಟ್ಟವೆ, ಹೆಂಗರ ಮಾಡಿ ಓಡಿಸ್ಕೊಡಿ ಅಂದ್ರು. ಅದಕ್ಕೆ ನಮ್ ಟೈಗರ್ ತಾತ ಏನ್ ಮಾಡ್ದ? ಅವನೇ ಚೆನ್ನಾಗಿ 2 ದಿನ ಪ್ಲಾನ್ ಮಾಡ್ಬಿಟ್ಟು ಹುಲಿಗೆ ಹಾಕೊಂಡು ಊರಾಗೆಲ್ಲ 2 ರೌಂಡ್ ಬಂದ. ಊರಾಗ ಇರ್ಬೋರೋ ಕೋತಿಗಳೆಲ್ಲ ಓಡೋಗ್ಬಿಟ್ವು. ಆಮೇಲೆ ಈಗಲೂ ಅಷ್ಟೇ, ಒಂದು ಕೋತಿ ಊರೊಳಗಡೆ ಬರಕ್ಕೆ ಎದಕತ್ತದೆ. ಅಷ್ಟೇನು, ನಮ್ಮಪ್ಪನ ಫೋಟೋ ನೋಡಿದ್ರು ಸಾಕು ಗಡಗಡ 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 ಅಂತ ಓಡ್ತವೆ. ಈ ಇತಿಹಾಸಕ್ಕೆ ನಮ್ಗೆ ಟೈಗರ್ ವಂಶ ಅಂತ ಹೆಸರು ಬಂತ? ಅವನ್ ಮಗ. ಏಯ್ ಥೂನಿಂದ ಕಪಿನಾಗ ಅಂತ ಹೆಸರಿಟ್ಕೊಳ್ಳೋದ್ಬಿಟ್ಟು ಟೈಗರ್ ನಾಗ ಅಂತೆ. ನಿನ್ನಂತವನ್ನ ಪ್ರೀತಿ ಮಾಡಿ ನಮ್ಮನೆಲ್ಲ ಎದುರಾಕೊಂಡು ನಿನ್ನ ಮದುವೆ ಮಾಡ್ಕೊಂಡಲ್ಲೋ ಹೋಗ ಮುದೇವಿ ಟೈಗರು. ಸುಮ್ ಕೂತ್ಕೊಳ್ಳಮ್ಮ ಸಾಕಲ್ಲ, ಟೈಗರ್ ಅಂತ ಟೈಗರ್. ನಾ ಅದ ಅನ್ಕೊಂಡೆ, ಟೈಗರ್ ವಂಶ ಅಂತಿದ್ರಲ್ಲ, ಆದ್ರೆ ಈ ಮನೆಗೆ ಮಂಗ್ಯ ಹೆಂಗ್ ಉಳಿತಂತ ಹೇಳಿ. ಮಂಗ್ಯ ಫ್ಯಾಮಿಲಿ ಜೊತೆ ಇದ್ದಂಗ ಆತ್ ನಮ್. ನಿನ್ನಿಂದ ನಮ್ಮ ಮರದೇ ಹೋಯ್ತು ನೋಡು. ಈ ಫಿಲ್ಲೆ ಮ್ಯಾಟ್ರಿಗೆಲ್ಲ ಯಾಕಪ್ಪ ಮರ್ಯಾದೆ ಹೋಯ್ತು ಅಂತೀಯ? ಅಲ್ಲಿನ ದೊಡ್ಡ ಮ್ಯಾಟ್ರ್ ಅದೇ. ಆಯ್ತು, ನನ್ ಬಟ್ಟೆಗಳು ಹಾಕೊಂಡು ಯಾಕಪ್ಪ ಟಾರ್ಚರ್ ಮಾಡ್ತಿದ್ದೆ ನಂಗೆ? ಜಾಸ್ತಿ ಮಾತಾಡ್ಕೋಬೇಡ, ಕೆಟ್ಟಲ್ಲ ಹೇಳೋ. ಅಲ್ಲೈತ್ ನೋಡು. ಎಲ್ಗ ಹೋಗ್ತಿರ್ದು ಹೇಳಪ್ಪ? ಜಾಸ್ತಿ ಮಾತಾಡ್ಕೋಬಾರ್ದು, ನಾನ್ ಕರೆದ ಕಡೆ ಗೊತ್ತಾಗ್ಬೇಕಷ್ಟೇ. ಇದ್ಯಾವ್ದೋ ಟೀ ಶರ್ಟು ನಿನಗೆ ಚೆನ್ನಾಗಿ ಕಾಣೋದಿರ್ಬೇಕಲ್ಲ, ಅದಕ್ಕೆ ಎಲ್ಗಪ್ಪ? ಹೇಳ್ತೀನಿ ಬಾ. ಅಲ್ಲ ಎಲ್ಲಿಗೆ ಕೇಳಪ್ಪ? ಒಳಗಡೆ ಎಲ್ಲ ಅಲ್ಲ ಕಣಪ್ಪ. ಏನು ಏನೇ ಎಲ್ಲಿ ಹೊಂಟಿರಿ? ಗೊತ್ತಿಲ್ಲ ಕಣ, ನಮ್ಮ ಅಪ್ಪ ಎಲ್ಲ ಕರ್ಕೊಂಡು ಹೊಟ್ಟವನೆ. ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀರಾ? ಬೆಂಗಳೂರಿನಾಗೆ ಗೋವಾಮನ್ ಟೆಂಪಲ್ ಓಪನ್ ಆಗದಂತೆ, ಅದ್ ನೋಡ್ಕೊಂಡ್ ಬರೋಣ ಅಂತ ಓದ್ತಿದ್ದೀನಿ. ಏನ ಗೋಮನ್ ದೇವಸ್ಥಾನ? ನಾ ಇವತ್ತು ನೋಡೇ ಇಲ್ಲ. ನೆನ್ನೆ ಓಪನ್ ಆಗದಂತೆ, ನಾವು ನೋಡ್ಕೊಂಬಂದು ನಿಮ್ಗೆ ಹೇಳ್ತೀವಿ. ನಿಮ್ಗೆ ಏನಂದ್ರೆ ಏನು ಗೊತ್ತಾಗಲ್ಲ. ಬಾ ಮಗ. ಸರಿ, ನನಗೆ ಯಾಕೋ ಇವ್ರ ಮೇಲೆ ಡೌಟ್ ಬರತೈತಿ. ಬರ್ ನಾವು ಇವ್ರ ಹಿಂದೆ ಹೋಗೋಣ. ಅದಾವ್ದ ಗೋಮನ್ ಟೆಂಪಲ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ? ಇಂಥದೊಂದು ಟೆಂಪಲ್ ಅದೇ ಅಂತ ನೀನ್ ನಂಬ್ಕೊಂಡಿದ್ಯಲ್ಲ, ನನ್ನ ಮಗಾಗಿ ಹುಟ್ಟಿದ್ಕೋ ಸಾರ್ಥಕ. ಬಾ ಕೂತ್ಕ ಬಾ ಇಲ್ಲಿ. ಸರಿ, ಹಾಳಾಗಿ ಹೋಗ್ಲಿ, ಇಲ್ಲಿ ಯಾಕೆ ಕರ್ಕೊಂಡ್ ಬಂದೆ ಅದು ಹೇಳು. ಕೂತ್ಕ ಮಗ. ಈಗ ನಾನು ಹೇಳೋ ಮಾತು ಕೇಳು. ಯಾರೋ ಒಬ್ರು ಬಂದ್ಬಿಟ್ಟು ಏನಾದ್ರೂ ಕ್ವಶನ್ ಕೇಳಿದ್ರೆ ಹೌದು, ಹ್ಞೂ, ನಿಜ ಅಷ್ಟನ್ನು ಮಗ. ಅಷ್ಟು ಹೇಳ್ಬೇಕಾ? ಯಾಕೋ ಇದ್ಯಾಕೋ ತಗ್ಲಾಕೋ ಪ್ರೋಗ್ರಾಮ್ ಇದೆ. ನೀನ್ ತಗ್ಲಾಕಣ ಮಗ ಅಲ್ಲ ಕಣ, ಹುಲಿ ಮಗ. ನೀನ್ ಅಷ್ಟು ಮ್ಯಾನೇಜ್ ಮಾಡ್ತೀಯ ಮಾಡು. ಹಾ, ಬಂದ್ರು. ಇವಳು ಯಾಕಲ್ಲ ಹೋಗ್ತಾವಳೆ? ಅಪ್ಪ ಏನು ವ್ಯವಹಾರ ನಡೆಸ್ತಾವನೆ? ತುಂಬಾ ಹೊತ್ತಾಯ್ತಾ ಬಂದು? ಇಲ್ಲ, ಯಾಕೆ? ತುಂಬಾ ಕಾಯಿಸ್ಬಿಟ್ಟೆ ಅನ್ಸುತ್ತೆ. ನೀವು ಫೋಟೋಗಿಂತ ರಿಯಲ್ ಆಗಿ ತುಂಬಾ ಚೆನ್ನಾಗಿದ್ದೀರಾ. ಹೌದಾ? ಥ್ಯಾಂಕ್ ಯು. ಅಂದಾಗೆ ನಿಮ್ಗೆ ನನ್ನೇ ಮದ್ವೆ ಆಗ್ಬೇಕು ಅಂತ ಯಾಕೆ ಅನಿಸ್ತು? ಮದುವೆನಾ? ನಿಮ್ಮನ್ನ? ಏನ್ ಮಾತಾಡ್ತಿದ್ಯಾ? ನಂಗೆ ಯಾಕೆ ಅನ್ಸುತ್ತೆ? ಮತ್ತೆ ಫೇಸ್ಬುಕ್ ಅಲ್ಲಿ ಮೆಸೇಜ್ ಹಾಕಿದೀರಾ? ಬೆಂಗಳೂರು ಬಂದ ಜೂನ್ ಹಾಳು ಮಾಡ್ತಿದ್ಯಲ್ಲಪ್ಪ. ಅಮ್ಮ, ಏನಮ್ಮ ನೀನು ನನ್ನ ಹೆಸರಲ್ಲೆಲ್ಲ ಮೆಸೇಜ್ ಮಾಡ್ಕೊಂಡು? ಸಾಕ್ ಸುಮ್ನಿರೆ. ಗಂಡ ಸತ್ 10 ವರ್ಷ ಆದ್ರೂ ನನ್ ಜೊತೆ ಚಾಟಿಂಗ್ ಮಾಡ್ಕೊಂಡು ಮದ್ವೆ ಆಗ್ತೀನಿ ಅಂತ ಹೇಳಿದ್ದಾರೆ. ನಾನಾ? ಇಲ್ಲ, ನಾನು. ಇಷ್ಟು ದಿನ ನನ್ ಜೊತೆ ಚಾಟಿಂಗ್ ಮಾಡ್ತಿದ್ದವನು ನೀನಾ? ತೋಂತಿದ್ದಿ ಅಂದ್ರೆ ನನ್ ಜೊತೆ ಚಾಟಿಂಗ್ ಮಾಡ್ತಿದ್ ನೀನಾ? ಇಲ್ಲೇನ್ರಿ ಮಾಡ್ತಾ ಇದೀರಾ?
ಯಾರಿ ನೀವು ನಿಮ್ ಜೊತೆ ನಾನು ಚಾಟಿಂಗ್ ಗೀಟಿಂಗ್ ಅಂತ ಮಾಡ್ತಿದ್ರಾ? ಏ ಇಲ್ಲಪ್ಪ ಅಯ್ಯಪ್ಪ ನನ್ನ ಗಂಡ. ಹೆಂಡತಿ ಇದ್ಕೊಂಡು ನನ್ ಜೊತೆ ಚಾಟಿಂಗ್ ಮಾಡ್ಕೊಂಡು ಮದ್ವೆ ಆಗ್ತೀನಿ ಅಂತ ಹೇಳ್ದ್ಯಾ? ನಿಮ್ಮನ್ನೆಲ್ಲರೂ ಮೀಡಿಯಾ ಮುಂದೆ ಎಳ್ದು ಮಾನ ತೆಗೆದ್ ಬಿಡ್ತೀನಿ. ಅಯ್ಯ ಇಲ್ಲಿ ನೋಡಿ ಬಾ, ಮೀಡಿಯಾ ಗಿಡಿಯಾ ಎಲ್ಲ ಬೇಡ, ಬನ್ನಿ ಹೋಗಿ ಮಾತಾಡೋಣ. ಬೇಡ ಬೇಡ, ಮನೆಯೆಲ್ಲ ದೂರ ಆಗುತ್ತೆ, ಸ್ಟೇಷನ್ ಇಲ್ಲೇ ಪಕ್ಕದಲ್ಲಿದೆ, ಎಲ್ಲ ಕೂತ್ಕೊಂಡು ಅಲ್ಲೇ ಮಾತಾಡೋಣ. ನೋಡಿ ಕಂಪ್ಲೇಂಟ್ ಏನ್ ಬೇಡ, ಒಂದ್ 50,000 ರೂಪಾಯಿ ದುಡ್ಡು ಕೊಟ್ಟು ಬಿಡ್ತೀನಿ, ಇಲ್ಲಿಗೆ ಬಿಟ್ಟು ಕೊಡು ಮತ್ತೆ. ಟೈಗರು ಆ ಅಮ್ಮನ ಮಕ್ಕದ ಮೇಲೆ ಒಂದ್ 50,000 ರೂಪಾಯಿ ಹಾಕಲ್ಲ. ಸಾಕು ಅದು ಸ್ವೀಟೆ ಒಂದ್ 50,000 ಅಂತ ಮುಖದ ಮೇಲೆ ಹಚ್ಬಿಡು. ನಾ ಯಾಕೆ ಕೊಡ್ಬೇಕು? ಕೊಡಲ್ವಾ? ಕೊಡ್ಬೇಡಿ, ನಿಮ್ಮೆಲ್ಲರ ಮೇಲೂ ಕಂಪ್ಲೇಂಟ್ ಕೊಟ್ಟು ಜೈಲಲ್ಲಿ ಕಂಬಿ ಹಿಂಸಂಗ್ ಮಾಡ್ತೀನಿ. ಇಲ್ಲ ಕೊಡ್ತೀನಿ ತೋರಿ. ಹಾ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಾಯ್ನಾ ಮಗ ಈ ಕಾಲದಾಗ ಯಾರನ್ನು ನಂಬಕ್ ಹೋಗ್ಬಾರ್ದು ಕಣೋ. ಕಲ್ದಿರಪ್ಪ ಅಂತದ್ದೇನ್ ಆಗ್ಬಾರ್ದು ಆಯ್ತೀಗ. ಅವ್ರ ಜೊತೆ ಚಾಟಿಂಗ್ ಮಾಡಕ್ಕೋಸ್ಕರ 2 ಕುರಿ ಮಾರ್ಬಿಟ್ಟು ಈ ಮೊಬೈಲ್ ಕಣೋ. ಒಂದು ಶರ್ಟ್ ಕೊಡ್ಸು ಅಂದ್ರೆ ಕೊಡ್ಸಲ್ಲ, 2 ಕುರಿ ಮಾಡ್ಬಿಟ್ಟು ಫೋನ್ ತಗೊಂಡಿದ್ಯಲ್ಲ, ಎಷ್ಟು ಇರ್ಬೇಡ ನಿಂಗೆ. ಅದು ಬೇರೆ, ನಿನ್ನ ಮುಸುಡಿಗೆ ಗ್ಲಾಸ್ ಬೇರೆ ಕೇಳು. ಕೊಡಿಲೆ ಬೈಲಿ, ನೀನ್ ಎಂತ ಪೆಂಗ ಇರ್ಬೇಡ ನೀನು. ಯಾಕೋ ನೀನಣ್ಣ ನನ್ನ ಫೋಟೋ ಹಾಕೊಂಡು ಅವಳನ್ನ ಬೀಳಿಸ್ದೆ, ಅವಳು ಅವಳ ಮಗಳ ಫೋಟೋ ಹಾಕೊಂಡು ನೀನು ಬೀಳಿಸ್ಬೋತಾನೆ. ಅದೇ 50,000 ರೂಪಾಯಿ ಕೊಟ್ಬಿಡು ಅಂತ ಹೇಳಿದೆ ನೀನು. ಯಾವ್ದೋ ಫ್ಲೋ ಒಳಗೆ ಹೇಳ್ಬಿಟ್ಟೆ ಮಗ. ಏನ್ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ನೀನು? ಏನ್ ನಿಮ್ಮಪ್ಪ ದಾನಶೂರ ವೀರ ಕಾರಣ ನಾನು ನೆಂಟು ದುಡ್ಡದು. ನಾವೆಂತ ಕಿತ್ತೋಗಿರೋ ಕೆಲಸ ಮಾಡಿದ್ರು ನನ್ನ ಹೆಂಡತಿ ಆಗ್ಲಿ ನಮ್ಮ ಅಮ್ಮ ಆಗ್ಲಿ ಎಷ್ಟು ಶಾಂತ ಮೂರ್ತಿ ಆಗಿದಾರಲ್ವಾ. ನಿಜ ಕಣ. ರೀ ಸ್ವಲ್ಪ ಒಳಗ್ ಬರಲ್ಲ. ಓ ನನ್ನ ಹೆಂಡತಿ ಪ್ರೀತಿಯಿಂದ ಕರಿತಾಳ ಕಣಪ್ಪ. ಏನು ಅಂದ್ರೆ ಬನ್ನಿ ಬನ್ನಿಪ್ಪ. ನಿಮ್ಮ ಅಮ್ಮನ ಕರಿತಾವಳೆ, ಮುಗ್ಧ ಜೀವಗಳು ಕಣ. ಬಾಬು ಏನೇ ಬರ್ರಿಲ್ಲ, ಏನೇ ಬನ್ನಿ ಹಾಗೆ ಬನ್ನಿ ಬನ್ನಿ. ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನ್ ಹಾಕ್ಸಿದ್ರು. ಪೊಲೀಸರು ಹಿರಿಯರು ಗೊತ್ತಿರಲಿಲ್ಲ ಕಣಪ್ಪ. ಯಪ್ಪ ಚೆನ್ನಾಗಿ ಇಟ್ಕೊಂತದಕ್ ಬಿಡ ಕಣ ನಿಮ್ಮಮ್ಮ. ನನ್ನಿಂದ ಆತ ಇಲ್ಲಪ್ಪ. ಊರ್ಗ್ ಹೋಗಿ ನಮ್ ಸರೋಜನ ಕೈಯಾಗೆ ಚೆನ್ನಾಗಿ ಮಸಾಜ್ ಮಾಡಿಸ್ಕೊಂತೀನಪ್ಪ. ಬರ್ತೀನಿ ಸರೋಜ. ಅಯ್ಯಪ್ಪ ಏನಪ್ಪ ಆನೆ ತೊಳ್ದಂಗ್ ತೊಳಿತಾವಳಲ್ಲಪ್ಪ, ನನ್ನಿಂದ ಆಗಲ್ಲ. ಈಗ್ಲೇ ಊರ್ಗ್ ಹೋಗ್ಬಿಡ್ತೀನಪ್ಪ. ನಿನ್ನೊಬ್ಬನ್ನೇ ಊರಿಗೆ ಕಳ್ಸಿದ್ರೆ ಊರಲ್ಲಿನ ಹೆಂಗಸರನ್ನೆಲ್ಲ ಕರ್ಕೊಂಡು ಆಲ್ ಇಂಡಿಯಾ ಟೂರ್ ಹೋಗ್ಬಿಡ್ತೀಯಪ್ಪ. ಅದಕ್ಕೆ ಅದಕ್ಕೆ ನಾನು ಬರ್ತಾ ಇದ್ದೀನಿ. ನೀನು ಬರ್ತೀಯಾ?